ರಾಜ್ಯಸಭೆ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಅದರಲ್ಲೂ ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷೇತರರೇ ನಿರ್ಣಾಯಕರಾಗಿದ್ದಾರೆ. 4 ಸ್ಥಾನಕ್ಕೆ 5 ಅಭ್ಯರ್ಥಿಗಳ ಕಣದಲ್ಲಿರೋದ್ರಿಂದ ಭಾರಿ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಪಕ್ಷೇತರರೇ ನಿರ್ಣಾಯಕರಾಗಿದ್ದಾರೆ ರಾಜ್ಯಸಭಾ ಚುನಾವಣೆಗೆ. ಯಾರಿಗೆ ಮತ ಹಾಕ್ತಾರೆ ಪಕ್ಷೇತರ ಶಾಸಕರು ಅನ್ನೋದೇ ಈಗಿರೋ ಕುತೂಹಲ. ಶಾಸಕ ಜನಾರ್ದನ ರೆಡ್ಡಿ ಅವರನ್ನ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಸಿಎಂಗೆ ಜನಾರ್ದನ ರೆಡ್ಡಿ ಅವರನ್ನ ಭೇಟಿ ಮಾಡಿಸಿದ್ದಾರೆ ಡಿಕೆಶಿ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿಸಿದ ಡಿಸಿಎಂ ಡಿಕೆಶಿ. ಹಾಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ನಿಲ್ತಾರಾ ಜನಾರ್ದನ ರೆಡ್ಡಿ? ಕಾಂಗ್ರೆಸ್ ಅಭ್ಯರ್ಥಿಯ ಪರ ಬೆಂಬಲಿಸುವ ಕುರಿತು ಚರ್ಚೆಯಾಗಿದೆ. ಶುಕ್ರವಾರ ಜನಾರ್ದನ ರೆಡ್ಡಿ ಜೊತೆ ಚರ್ಚೆ ನಡೆಸಿದ್ರು ಡಿಕೆಶಿ. ವಿಧಾನಸಭೆಯಲ್ಲಿ ಜನಾರ್ದನ ರೆಡ್ಡಿ ಜೊತೆ ಡಿಕೆಶಿ ಚರ್ಚೆಯಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿಸಿದ್ದಾರೆ. ಕುತೂಹಲ ಮೂಡ್ತಾ ಇದೆ. ಜನಾರ್ದನ ರೆಡ್ಡಿ ಬೆಂಬಲ ಯಾರ ಪರ? ರಾಜ್ಯಸಭೆಯಲ್ಲಿ ಜನಾರ್ದನ ರೆಡ್ಡಿ ಮತ ಯಾರಿಗೆ? ಗಣಿದಣಿ ರೆಡ್ಡಿ ನಡೆಯತ್ತ? ಮೈತ್ರಿ ಮತ್ತು ಕಾಂಗ್ರೆಸ್ನ ಚಿತ್ತ ನೆಟ್ಟಿದೆ. ಸಿಎಂ ಭೇಟಿ ಬಳಿಕವೂ ಕೂಡ ರೆಡ್ಡಿ ಮಾತು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಶುಕ್ರವಾರ ಜನಾರ್ದನ ರೆಡ್ಡಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಡಿಕೆಶಿ. ಹಾಗಂತ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರಾ ಜನಾರ್ದನ ರೆಡ್ಡಿ? ಇತ್ತ ಮೈತ್ರಿ ಪಡೆ ಚಿತ್ತ ಕೂಡ ಗಣಿದಣಿ ರೆಡ್ಡಿಯತ್ತ ಇದೆ. ಜೊತೆಗೆ ಜನಾರ್ದನ ರೆಡ್ಡಿ ಮಾತನಾಡ್ತಾ ಇನ್ನೂ ಏನು ತೀರ್ಮಾನ ಮಾಡಿಲ್ಲ ಅಂತಿದ್ದಾರೆ. ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ವೋಟ್ ಹಾಕೋದ್ರ ಸಲುವಾಗಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ವೋಟ್ ಹಾಕೋದ್ರ ಸಲುವಾಗಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ನೋಡಿ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕರಿದ್ದಾರೆ. ಶರತ್, ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷೇತರ ಶಾಸಕರ ಮತ ಏನಿದೆ ಅದೇ ನಿರ್ಣಾಯಕ ಆಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಜನಾರ್ದನ ರೆಡ್ಡಿ ಚಿತ್ತ ಯಾವ ಕಡೆ ಇದೆ? ಯಾವ ರೀತಿಯ ಪ್ರಯತ್ನ ಆಗ್ತಾ ಇದೆ ಅವರ ಮತವನ್ನ ಸೆಳೆಯೋದಕ್ಕೆ? ಅವರ ನಿರ್ಧಾರ ಏನಾಗಬಹುದು ಅಂತ? ಪ್ರತಿಮಾ, ಸಾಕಷ್ಟು ಕುತೂಹಲ ಇರುವಂತದ್ದು ನಾಳೆ ನಡೆಯುವಂತಹ ರಾಜ್ಯಸಭಾ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯ ಭವಿಷ್ಯ ಏನಾಗುತ್ತೆ ಅಂತ. ಈಗಿರುವ ಅಂಕಿಅಂಶಗಳ ಪ್ರಕಾರ ಸಹಜವಾಗಿ ಅಂದ್ರೆ ಈಸಿಯಾಗಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಮತ್ತೆ ಬಿಜೆಪಿಯ ಓರ್ವ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಮಗೆ ಸಿಗ್ತಾ ಇದೆ. ಆದ್ರೆ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಅವರಿಗೆ ಎಷ್ಟು ಮತಗಳು ಬೀಳುತ್ತೆ? ಆಡಳಿತ ಕಾಂಗ್ರೆಸ್ ಪಕ್ಷದಿಂದನೇ ಒಂದಿಷ್ಟು ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಕುಪೇಂದ್ರ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನೆ ನಿಧನವಾದ ಸುರಪುರ ಶಾಸಕ ನಿಧನವಾದ್ದರಿಂದ ಹಿನ್ನೆಲೆಯಲ್ಲಿ 1 ಮತ ಅವರಿಗೆ ಕಡಿಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಮೊನ್ನೆ ವಿಧಾನಸಭೆ ಕಲಾಪಗಳು ಮುಗಿದಾದ್ಮೇಲೂ ಕೂಡ ಡಿಸಿಎಂ ಜೊತೆ ಅಂದ್ರೆ ಜನಾರ್ದನ್ ರೆಡ್ಡಿ ಜೊತೆ ಸುಮಾರು ಅರ್ಧ ಗಂಟೆಗಳು ಹೆಚ್ಚು ಕಾಲ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಸೊ ಇವತ್ತು ಈ ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಕೂಡ ಜನಾರ್ದನ್ ರೆಡ್ಡಿಯನ್ನ ಕರ್ಕೊಂಡ್ಬಂದು ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲವನ್ನು ಮಾತನಾಡಿದ್ದಾರೆ. ನಮಗೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಮತವನ್ನು ಅಂದ್ರೆ ಪಕ್ಷೇತರ ಮತವನ್ನು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಬಹಳಷ್ಟು ನಡುವೆ ಇವತ್ತು ಭೇಟಿಯಾಗಿರೋದ್ರಿಂದ ಜನಾರ್ದನ್ ರೆಡ್ಡಿ ಕೂಡ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪರ ನಿಲ್ತಾರ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಆದ್ರೆ ಇದನ್ನ ಜನಾರ್ದನ್ ರೆಡ್ಡಿ ಅವರು ಸದ್ಯಕ್ಕೆ ಒಪ್ಕೊಂಡಿಲ್ಲ. ಮುಖ್ಯಮಂತ್ರಿಗಳನ್ನ ಆನೆಗುಂದಿ ಉತ್ಸವದ ನಿಮಿತ್ತವಾಗಿ ನಾವು ಭೇಟಿಯಾಗಿದ್ದೀನಿ ಬಿಟ್ರೆ ಇನ್ನು ಯಾರಿಗೆ ನಮ್ಮ ಬೆಂಬಲ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ. ಅವರ ನಡೆ ಸದ್ಯಕ್ಕೆ ಕುತೂಹಲ ಇದೆ. ಆದ್ರೆ ಮೊನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಡಿಕೆ ಶಿವಕುಮಾರ್ ಸುಮಾರು ಅರ್ಧ ಗಂಟೆ ಕಾಲ ಮಾತನಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳ ಜೊತೆ ಬಂದು ಭೇಟಿಯನ್ನ ಮಾಡಿದ್ದು ನೋಡಿದ್ರೆ ಪಕ್ಷೇತರಗಳ ಮತನ್ನು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಮೂಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗಿರುವಂತ ಅಂಕಿಅಂಶಗಳ ಪ್ರಕಾರ
ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷ 3 ಗೆದ್ದೆ ಗೆಲ್ಲುತ್ತೆ, ಬಿಜೆಪಿ ಅವರು ಗೆಲ್ಲುತ್ತೆ. ಆದ್ರೆ ಭೂಪೇಂದ್ರ ರೆಡ್ಡಿ ಗೆಲ್ಲಬಾರ್ದು ಅನ್ನೋದನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ಓರ್ವ ಅಭ್ಯರ್ಥಿ ಗೆಲ್ಲಕ್ಕೆ 45 ಮತಗಳು ಬೇಕು. ಆ 45 ಮತಗಳನ್ನ ಹೊರತಾಗಿ ಹೆಚ್ಚುವರಿ ಮತಗಳನ್ನ ಎಷ್ಟು ಉಳಿಸ್ಕೋಬೇಕು, ಯಾರಿಗೆಲ್ಲ ಹಾಕ್ಬೇಕು ಅನ್ನೋದನ್ನ ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಒಂದು ರೆಸಾರ್ಟ್ಗೂ ಕೂಡ ಎಲ್ಲಾ ಶಾಸಕರು ಇವತ್ತು ಮಧ್ಯಾಹ್ನದಿಂದನೇ ಹೋಗ್ತಾರೆ. ಆ ಶಾಸಕಾಂಗ ಪಕ್ಷದಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಆದ್ರೆ ಪಕ್ಷೇತರ ಮತ ಏನಾಗುತ್ತೆ, ಯಾರಿಗೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆ ಕುತೂಹಲದ ನಡುವೆ ಇವತ್ತು ಜನಾರ್ದನ್ ರೆಡ್ಡಿ DCM ಮತ್ತೆ CM ಜೊತೆ ಸುದೀರ್ಘವಾಗಿ ಮಾತನಾಡಿರುವಂತದ್ದು ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಈಗ ಒಂದು ಕಡೆ ನಿಜ ಕಾಂಗ್ರೆಸ್ನಿಂದ ಪ್ರಯತ್ನ ಆಗಿದೆ, DK ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ, CM ಭೇಟಿ ಮಾಡಿಸಿದ್ದಾರೆ. ಆದ್ರೆ ಈ ಮೈತ್ರಿ ಪಡೆ ಏನ್ ಮಾಡ್ತಾ ಇದೆ, ಆ ಕಡೆಯಿಂದಲೂ ಕೂಡ ಪ್ರಯತ್ನಗಳಾಗಿರುತ್ತಲ್ವಾ? ಖಂಡಿತ ಪ್ರತಿಮಾ, 3 ಪಕ್ಷಗಳಿಗೂ ಕೂಡ ಅಡ್ಡ ಮತದಾನದ ಭಯ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂತ ಒಂದಿಷ್ಟು ತಂತ್ರಗಾರಿಕೆಗಳನ್ನ ಸಭೆ ಇವತ್ತು ಕೂಡ ಅವರು ಕೂಡ ಇವತ್ತೆಲ್ಲ ಸಭೆಯನ್ನ ಕರೆದಿದ್ದಾರೆ. ಎಲ್ಲರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಅವರ ತಂತ್ರಗಾರಿಕೆಯೂ ಕೂಡ ಒಂದ್ ಹೆಜ್ಜೆ ಮುಂದೋಗಿದೆ. 3 ಪಕ್ಷದವರಿಗೂ ಒಂದು ಭಯ ಇದೆ, ಅಡ್ಡ ಮತದಾನ ಆಗ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಶಾಸಕಾಂಗ ಪಕ್ಷವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಪಕ್ಷೇತರನ್ನ ಇವರು ಒಂದ್ ಕಡೆ ಸೆಳೀತಾ ಇದ್ರೆ, ಅವರು ಕೂಡ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ ವೋಟ್ ಹಾಕಿ ಅನ್ನೋದಕ್ಕೆ. ಅಂತಿಮವಾಗಿ ನಾಳೆ ನಡೆಯುವಂತ ಚುನಾವಣೆಯಲ್ಲಿ ಯಾರ ಪರ ನಿಲ್ತಾರೆ, ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ಕುತೂಹಲ. ಆದ್ರೆ ಎಲ್ಲಾ ಪಕ್ಷಗಳು ಅಂದ್ರೆ 3 ಪಕ್ಷಗಳು ಕೂಡ ತಮ್ಮ ಪಕ್ಷಕ್ಕೆ ಬೆಂಬಲ ಇರುವಂತಹ ಶಾಸಕರನ್ನ ಸೆಳೆಯಲಿಕ್ಕೆ ಹಿಂದೆ ಮುಂದೆ ಎಲ್ಲವೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಪ್ರಯತ್ನ ಗೊತ್ತಾಗ್ತಾ ಇರುವಂತದ್ದು DK ಶಿವಕುಮಾರ್ ಮತ್ತೆ CM ಜೊತೆ ಇವತ್ತು ಬೆಳಿಗ್ಗೆ ಕಾಣಿಸ್ಕೊಂಡಂತ ಜನಾರ್ದನ್ ರೆಡ್ಡಿ ಅವ್ರನ್ನ ಮತವನ್ನ ಸೆಳೆಯಲಿಕ್ಕೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಈಗಾಗಲೇ ನಾವು ದೂರು ಕೂಡ ಕೇಳಿಬಂದಿತ್ತು, ಭೂಪೇಂದ್ರ ರೆಡ್ಡಿ ಅವರು ಕೂಡ ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರು ದೂರನ್ನು ಸಹ ಕೊಟ್ಟಿದ್ರು. ಅವರು ಕೂಡ ಹಿಂದೆ ಮುಂದೆ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗ ಸದ್ಯಕ್ಕಿರುವಂತ ಕುತೂಹಲ, ಯಾರ ಪರ ನಿಲ್ತಾರೆ, ನಿಜವಾಗ್ಲೂ ಅಡ್ಡ ಮತದಾನ ಏನಾದ್ರು ಆಗುತ್ತಾ, ಈ ತರದ ಎಲ್ಲವೂ ಕೂಡ ಪ್ರಶ್ನೆಗಳಿದೆ. ಅಂತಿಮವಾಗಿ ನಾಳೆ ನಡೆಯುವಂತ ಚುನಾವಣೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.